ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಾಲಿವುಡ್ ನಟ ರಣವೀರ್ ಸಿಂಗ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ವಕೀಲ ಪ್ರಶಾಂತ್ ಮೇಥಲ್ ಕೊಟ್ಟಿದ್ದಂತ ದೂರದು. ರಣವೀರ್ ವಿರುದ್ಧ ಕೊಟ್ಟಿರುವ ದೂರು ಏನು ಅಂತ ಹೇಳಿದ್ರೆ, ಕಾಂತಾರ ಚಾಪ್ಟರ್ 1 ಈ ವಿಚಾರವಾಗಿ ರಣವೀರ್ ಸಿಂಗ್ ಮಾತನಾಡಿದಾಗ, ದೈವವನ್ನ ಹೆಣ್ಣು ದೆವ್ವ ಅಂತ ಹೇಳಿ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ ಎನ್ನುವ ಆರೋಪ ಇದೆ. ಹೀಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ರಣವೀರ್ ವಿರುದ್ಧ ದೂರು ದಾಖಲಾಗಿದೆ. ಕಾಂತಾರ 1 ಸಿನಿಮಾವನ್ನ ಹೊಗಳುವ ಬರದಲ್ಲಿ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು ರಣವೀರ್. ಚಾವುಂಡಿ ದೈವವನ್ನ ಹೆಣ್ಣು ದೆವ್ವ ಅಂತ ಹೇಳಿ ರಣವೀರ್ ಸಿಂಗ್ ಕರೆದಿದ್ರು. ರಿಷಬ್ ಮುಂದೆಯೇ ದೈವದಂತೆ ಅನುಕರಣೆ ಮಾಡಲು ಹೋಗಿ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ನವೆಂಬರ್ 28ರಂದು ಫಿಲ್ಮ್ ಫೆಸ್ಟಿವಲ್ನಲ್ಲಿ ಈ ಅನುಕರಣೆಯಾಗಿತ್ತು. ನವೆಂಬರ್ 28ರಂದು ನಡೆದಿರುವಂತಹ ಕಾರ್ಯಕ್ರಮದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಕಥೆಯನ್ನ, ರಿಷಬ್ ಅವರ ನಟನೆಯನ್ನ ಹೊಗಳುವ ಬರದಲ್ಲಿ, ಅದೇ ರೀತಿ ಅನುಕರಣೆ ಮಾಡುವ ಬರದಲ್ಲಿ ದೈವವನ್ನ ದೆವ್ವ ಅಂತ ಕರೆದು ಅವಮಾನ ಮಾಡಿದ್ದಾರೆ. ದೈವವನ್ನ ದೆವ್ವದ ರೂಪದಲ್ಲಿ ತೋರಿಸಿದ್ದಾರೆ. ಇದು ಚಾವುಂಡಿ ತಾಯಿಗೆ ಮಾಡಿದಂತ ಅಪಮಾನ ಅಂತ ಹೇಳಿ ಅನೇಕರು ಭಾವಿಸಿದ್ದಾರೆ. ಅದರಲ್ಲಿ ಮೇಥಲ್ ಎಂಬ ವ್ಯಕ್ತಿ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ದೈವ ಅಂದ್ರೆ ತುಳುನಾಡಿನಲ್ಲಿ ಹಲವಾರು ರೀತಿಯಲ್ಲಿ ಆಚರಿಸ್ತಾರೆ. ಅದಂದ್ರೆ ಪಾರ್ವತಿ ಅವತಾರ ಅಂತ ಹೇಳ್ತಾರೆ. ಉಳ್ಳಾಲ್ತಿ ಅಂದ್ರೆ ಅದರ ಬೇರೆ ಬೇರೆ ಹೆಸರಲ್ಲಿ ಅಲ್ಲಿ ಆರಾಧನೆ ಮಾಡ್ತಾರೆ. ಅದೊಂದು ಸಂಸ್ಕೃತಿ, ಹಲವಾರು ವರ್ಷಗಳಿಂದ, ಅಂದ್ರೆ ಇತಿಹಾಸ ಇದೆ ಅದಕ್ಕೊಂದು. ಆ ತುಳುನಾಡಿನಲ್ಲಿ ಅದಕ್ಕೊಂದು ಇತಿಹಾಸ ಇದೆ. ಇದನ್ನು ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡುವುದು ಅದು ಕ್ಷಮಿಸತಕ್ಕದಂತಲ್ಲ. ಆದ್ದರಿಂದ ಇದಕ್ಕೆ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿರುವುದು ಅಗತ್ಯವಿದೆ. ಅದು ಕರಾವಳಿ ಭಾಗದವರದ್ದು ಆಗ್ರಹ ಅಂದ್ರೆ ಇವರ ಮೇಲೆ ಕಾನೂನು ಮೂಲಕ ಕ್ರಮ ಕೈಗೊಳ್ಳಬೇಕು, FIR ಆಗಬೇಕು ಅಂತ ನಮ್ಮ ಆಗ್ರಹ. ದೈವ ಅಂದ್ರೆ ತುಳುನಾಡಿನಲ್ಲಿ ಹಲವಾರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡುತ್ತಾರೆ. ಸಂತೋಷ್, ರಣವೀರ್ ಸಿಂಗ್ ಹೊಗಳುವ ಬರದಲ್ಲಿ ಹೇಳಿದ್ ನಿಜ, ಆದರೆ ಉದ್ದೇಶಪೂರ್ವಕವಾಗಿ ಹೇಳಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಕಾನೂನು ಇದನ್ನ ಯಾವ ರೀತಿ ನೋಡುತ್ತೆ ಅಂತ ಹೇಳಿ ಸಂತೋಷ್. ದಶರಥ್, ಏನು ಮೊನ್ನೆ ನಡೆದಂಥ ನವೆಂಬರ್ 28 ಗೋವಾದಲ್ಲಿ ನಡೆದ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತು. ಅಲ್ಲಿ ಕಾಂತಾರ ಸಿನಿಮಾವನ್ನು ಹೊಗಳುವ ಬರದಲ್ಲಿ ರಣಬೀರ್ ಕಪೂರ್ ಏನಿದ್ದಾರೆ ಅವರು ಈ ರೀತಿಯಾಗಿ ಒಂದು ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು ರಣವೀರ್ ಸಿಂಗ್. ಸೊ ಅವ್ರು ಕೊಟ್ಟಿರುವಂಥ ಹೇಳಿಕೆಗೆ ಏನೋ ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತದೆ ಅಂತಿಲ್ಲ. ಅಂದರೆ ಅಲ್ಲಿ ದೈವವನ್ನು ಇವರು ಫಿಮೇಲ್ ಗೋಸ್ಟ್ ಅಂತೇಳಿ ಏನು ಉಲ್ಲೇಖವನ್ನು ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಅವರಿಗೆ ಇಲ್ಲಿನ ದೈವಗಳ ಬಗ್ಗೆ ಇರ್ಬೋದು, ಇಲ್ಲ ದೇವರುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳ ಕೊರತೆ ಇರ್ಬೋದು. ಅದನ್ನು ಹೊಗಳುವ ಬರದಲ್ಲಿ ಇವರು ಏನು ಅಲ್ಲಿ ಕಾಂತಾರ ಸಿನಿಮಾದ ಚಿತ್ರವನ್ನು ಹೊಗಳುವಂಥ ಸಂದರ್ಭದಲ್ಲಿ ಫಿಮೇಲ್ ಗೋಸ್ಟ್ ಅಂತ ಹೇಳ್ತಾರೆ. ಇದು ಎಲ್ಲ ಕಡೆ ವೈರಲ್ ಆಗಿತ್ತು. ಈ ವೈರಲ್ ಆಗಿದ್ದ ಈಗಾಗಲೇ ದೂರನ್ನು ಕೊಟ್ಟಿರುವಂಥದ್ದು ಮೆಹ್ತಾ ಅಂತೇಳಿ ವಕೀಲರು. ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ. ಆದರೆ ಇಲ್ಲಿ ಹೇಳಿಕೆ ಕೊಟ್ಟಿರುವಂಥ ಉದ್ದೇಶ ಏನಿದೆ ಅನ್ನೋದನ್ನ ಪೊಲೀಸರು ಪ್ರಮುಖ ಕಾನೂನಿನ ಅಡಿಯಲ್ಲಿ ನೋಡ್ತಾರೆ. ಯಾವುದೇ ಪ್ರಕರಣ ಆಗಿರಲಿ, ಯಾವುದೇ ಒಂದು ನಾವು ಕ್ರೈಮನ್ನು ನೋಡೋದಾದರೆ ಅದರ ಉದ್ದೇಶವನ್ನು ಫಸ್ಟ್ ನೋಡುವಂಥದ್ದು. ಉದಾಹರಣೆಗೆ ಕೊಲೆ ಪ್ರಕರಣವನ್ನು ನೋಡೋದಾದರೆ ಮತ್ತು ಹಿಟ್ ಆ್ಯಂಡ್ ಪ್ರಕರಣವನ್ನು ನೋಡಿದ್ರೆ ಎರಡರಲ್ಲೂ ಕೂಡ ಪ್ರಾಣ ಹೋಗುವಂಥದ್ದೇ. ಕೊಲೆ ಅಂದರೆ ಉದ್ದೇಶಪೂರ್ವಕವಾಗಿ ಒಬ್ಬನನ್ನು ಹತ್ಯೆಯನ್ನು ಮಾಡುವಂಥದ್ದು. ಆದರೆ ಹಿಟ್ ಆ್ಯಂಡ್ ರನ್ ಆ ರೀತಿ ಅಲ್ಲ. ಸೊ ಆಕಸ್ಮಿಕವಾಗಿ ಆಗುವಂಥ ಪ್ರಕರಣ. ಹೀಗಾಗಿ ಈ ರೀತಿಯಾಗಿ ಈ ಪ್ರಕರಣವನ್ನು ಕೂಡ ಪೊಲೀಸರು ಗಮನಿಸುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಪದಗಳನ್ನು ಕೂಡ ಅಲ್ಲಿ ರಣವೀರ್ ಸಿಂಗ್ ಅವರು ಕೂಡ ಯೂಸ್ ಮಾಡಿಲ್ಲ. ಹೀಗಾಗಿ ಪೊಲೀಸರಿಗೆ ಕೊಟ್ಟಿರುವಂಥ ದೂರನ್ನು ಪರಿಗಣಿಸಿ ಆ ಬಗ್ಗೆ ಹೇಳಿಕೆಗಳನ್ನು ತೆಗೆದುಕೊಳ್ಬೋದು, ಇಲ್ಲ ಅದನ್ನು ವಿಡಿಯೋವನ್ನು ತೆಗೆದುಕೊಳ್ತಾರೆ, ನೋಡ್ತಾರೆ. ಅದಾದ ಬಳಿಕ
ರಣವೀರ್ ಸಿಂಗ್ ಅವರಿಗೆ ನೋಟಿಸನ್ನು ಕೊಡಬೇಕಾ, ಇದ್ರ ಬಗ್ಗೆ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಬೇಕಾ ಅಂತ ಕೇಳ್ತಾರೆ. ಅದ್ರ ಜೊತೆಗೆ ಸಿನಿಮಾ ಕಡೆಯಿಂದ ಯಾರ್ದಾದ್ರು ಅಬ್ಜೆಕ್ಷನ್ಸ್ಗಳಿದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾವುದೇ ರೀತಿಯ ಅಬ್ಜೆಕ್ಷನ್ಸ್ಗಳಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರಕರಣ ಹಾಗೆ ಕೈ ಬಿಡ್ಬೋದು, ಅಂದರೆ ಕ್ಲೋಸ್ ಮಾಡ್ಬೋದು. ಇವ್ರು ಕೊಟ್ಟಿರುವಂಥ ಪಿಟಿಷನ್ನ ಸ್ವೀಕಾರ ಮಾಡಿ ಇದರ ಹಿಂದೆ ಯಾವುದೇ ರೀತಿಯ ಉದ್ದೇಶಗಳಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಕ್ಲೋಸ್ ಮಾಡ್ಕೊಳ್ಬೋದು. ಇಲ್ಲಾಂದರೆ ರಣವೀರ್ ಸಿಂಗ್ ಏನಿದ್ದಾರೆ ಅವರಿಗೆ ನೋಟಿಸನ್ನು ಕೊಟ್ಟು ಅವರ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡು ಅವರು ಕೂಡ ನಾವು ಯಾವುದೇ ರೀತಿಯ ಉದ್ದೇಶಗಳನ್ನು ಯಾವ ಉದ್ದೇಶದಿಂದ ಹೇಳಿದೆ ಅನ್ನೋದನ್ನ ಪೊಲೀಸರ ಮುಂದೆ ಹೇಳಿದಂಥ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಕ್ಲೋಸ್ ಮಾಡ್ಬೋದು. ಇಲ್ಲ ಉದ್ದೇಶಪೂರ್ವಕವಾಗಿ ಇವರು ಏನಾದರೂ ಫೀಮೇಲ್ ಗೋಸ್ಟ್ ಅನ್ನೋ ರೀತಿಯಲ್ಲಿ, ದೆವ್ವ ಅನ್ನೋ ರೀತಿಯಲ್ಲಿ ಇವರೇನಾದರೂ ಉಲ್ಲೇಖವನ್ನು ಮಾಡಿದರೆ ಸೊ ಅದರ ವಿರುದ್ಧ ಪೊಲೀಸರು ಏನು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶಗಳಿದೆ ಅದನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.